ರುಚಿ ರುಚಿಯಾದ ಮೊಟ್ಟೆ ಪಲ್ಯ ಮಾಡಲು ಬೇಕಾದ ವೆಜಿಟೇಬಲ್ಸ್ಗಳು ಈರುಳ್ಳಿ ಹಿಂಗೆ ಕಚ 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 ಅಂತ ಹೆಚ್ಕೊಬಿಡೋದು. ನೆಕ್ಸ್ಟು ಟೊಮೊಟೊ ಹಂಗೆ ಕುಯ್ದಾಕ್ಬಿಡೋದು. ನಡಿ ಹಂಗೆ ಒಂದ್ಸಲಿ ಬಂದ್ಮೇಲೆ ಹೋಯ್ತಾ ಇರಬೇಕು. ಹಿಂಗೆ ಕಟ್ ಮಾಡಿ ಪಟ 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 ಅಂತ ಸೈಡ್ಗಿಕೊಂಡ್ರೆ ಮುಗ್ದೋಯ್ತು ಗಾಯ್ಸ್. ಇಷ್ಟ. ಇದೆಲ್ಲ ಈಸಿ. ಲಾಸ್ಟಲ್ಲಿ ಪಾತ್ರೆ ತೊಳೆದಿರೋದು ಗೊತ್ತಾ, ಅದೇ ಅರ್ಧೋಗೋದು. ಇದೆಲ್ಲ ಮಾಡಿಬಿಟ್ಟು ಅದೆಲ್ಲ ಮಾಡಲೇಬೇಕು. ಇದು ಮಾಡಿಬಿಟ್ಟು ಎಲ್ಲ ಪಾತ್ರೆ ಹಂಗೆ ಇಟ್ಬಿಟ್ಟು ಅಮ್ಮ ತೊಳಿಲಿ ಬಿಡಿ, ಅಪ್ಪ ತೊಳಿಲಿ ಬಿಡಿ ಅಂತ ಬಿಟ್ಟರೆ ಹಂಗೆ ಮಾಡಬಾರ್ದು ಅಷ್ಟೆ. ನಂತರ ಹಂಗೆ ಚಿಲ್ಲಿ ಅಂದರೆ ಮೆಣಸಿನ್ಕಾಯಿನ ತಗೊಂಡು ಮೂಗಲ್ಲಿ ಇಕ್ಕೊಳ್ಳೋದು. ಹಂಗೆ ಪಟ್ ಅಂತ ತಲೆ ಮೇಲೆ ಯಾರಿಗಾನ ಬಿಡೋ ಥರ ಬೆಳ್ಳುಳ್ಳಿಗೆ ಬಿಡೋದು. ಕೊತ್ತಂಬರಿಗೆ ಮೈ ಮುರಿದಿಲ್ಲ ಅಂದ್ಬಿಟ್ಟು ಮೈ ಮುರಿದಾಕೋದು. ಆಮೇಲೆ ಅದೇ ಮೆಣಸಿನ್ಕಾಯಿನ ಎತ್ತಿ ಮಿಕ್ಸಿಗೆ ಹಾಕೋದು. ನೆಕ್ಸ್ಟು ಟೊಮೊಟೊ ಆಯಿತು. ಬೆಳ್ಳುಳ್ಳಿ ಸ್ವಾಹ, ಕೊತ್ತಂಬರಿ ಸ್ವಾಹ. ನೆಕ್ಸ್ಟು ಮಿಕ್ಸಿ ಮೇಲೆ ಇಟ್ಕೊಂಡು ನೀರು ಹಾಕಿ ಬಿಡೋದು. ಆಮೇಲೆ ರುಬ್ಸೋಕ್ಕೆ ಆನ್ ಮಾಡೇ ಬಿಡೋದು, ರುಬ್ಬಿಡೋದು. ನೋಡ್ರಿ ನಮ್ಮ ಪವರ್ ಹೆಂಗಿದೆ ಅಂದರೆ ಎಲ್ಲ ಹಂಗೆ ವಯ್ಯಾರೇ ಬಿದ್ದೋಯ್ತು ನೋಡ್ರಿ, ಹೆಂಗೆ ಜೋಕು. ನೆಕ್ಸ್ಟು ರುಬ್ಕೊಂಡು ಮೊಟ್ಟೆ ಬಂದಿಲ್ಲ ಅಂದರೆ ಪಚಾರ್ ಅಂತ ಎತ್ತೋದು. ಆಮೇಲೆ ಟಪ 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 ಅಂತ ಇಕ್ಕೊಳ್ಳೋದು. ಆಮೇಲೆ ಟ್ಯಾಂಕ್ ಫುಲ್ ಆಗೋ ಥರ ತುಂಬಿಸ್ಕೊಂಡು ಮೊಟ್ಟೆ ಫುಲ್ ಆಗೋ ಥರ ನೀರು ಹಾಕೋದು. ಕುದಿಸಿ 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 ಗ್ಯಾಸ್ನ ಆಫ್ ಮಾಡೋದು. ನೋಡ್ತಾ ಇದ್ರೆ ಹಂಗೆ ಹಿಂಗೆ ಎತ್ಕೊಂಡು ಬಾಯಿಗೆ ಹಾಕ್ಕೊಂಬಿಡೋಣ ಅನ್ಸುತ್ತಾ, ನನಗೂ ಅನಿಸ್ತೈತೆ. ಬಟ್ ಫೈನಲ್ ಟಚ್ ಬರೋ ಗಂಟ ಹಿಂಗೆ ಇರಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲ, ವೆರೈಟಿ ಮಸಾಲ, ಉಪ್ಪು, ಚಿಕನ್ ಮಸಾಲ, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಎಗ್ ಮಸಾಲ, ಅರ್ಶಿನ, ಹಂಗೆ ಎಲ್ಲ ಮಿಕ್ಸ್ ಮಾಡಿ ಕಲಾಯಿಸಿ ಅದೊಂದು ಸೈಡಿಗೆ ಎತ್ತಿ ಬಿಸಾಕ್ಬಿಟ್ಟು ಎಣ್ಣೆ ಹಾಕೋಬಿಟ್ಟು ಹಂಗೆ ಕಚ ಕಚ ಅಂತ ಕಟ್ ಮಾಡಿರೋ ಈರುಳ್ಳಿನ ತೊಗೊಂಡೋಗಿ ಬಾಣಲಿ ಮೇಲೆ ಹಾಕಿ ಅಂತ ಎಣ್ಣೆ ಹಾಕಿ ಫುಲ್ಲು ಹಂಗೆ ಫ್ರೈ ಮಾಡಿ ಕಾಫಿ ಕಲರ್ ಆಗೋ ಗಂಟ. ನಿಮಗೆ ಕಾಫಿ ಕಲರ್ ಬೇಗ ಆಗಬೇಕಂದ್ರೆ ಕಾಫಿ ಪೌಡ್ರ್ ಹಾಕೊಂಬಿಡಿ. ನಾನು ಸದ್ಯಕ್ಕೆ ಉಪ್ಪು ಹಾಕ್ಕೊಂಡೆ. ಆಮೇಲೆ ಇರೋ ಮಸಾಲಾನ ತಗೊಂಡು ಹಂಗೆ ಕುದಿ ಅಂತ ಕೂದಿಸ್ಬಿಟ್ಟು ಮತ್ತೆ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಂಡ್ವಿ. ರೆಡ್ ಕಲರ್ ಕುಂಕುಮ ಹಾಕ್ಕೊಂಡು ಅಂದರೆ ಚಿಲ್ಲಿ ಪೌಡ್ರು. ನೆಕ್ಸ್ಟು ಎಗ್ ಮಸಾಲ, ಬರೋ ಮಸಾಲ ಎಲ್ಲ ಇಟ್ಕೊಳ್ರಿ ಗಾಯ್ಸ್. ನಾನಿದು ಕಾಪಿ ಮಾಡಿರೋದು, ಬಟ್ ಚೆನ್ನಾಗಿತ್ತು. ಚಿಲ್ಲಿ ಪೌಡ್ರು ಆಯಿತು, ಎಲ್ಲ ಆಯಿತು. ಧನಿಯಾ ಪೌಡ್ರು ಹಂಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬೇಯಿಸಿ ಟಪ 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 ಅಂತ ಎರಡು ತಲೆ ಮೇಲೆ ಬಿಟ್ಟು ನೀರೊಂದು ಹಾಕ್ಬಿಟ್ರೆ ಅದಕ್ಕೆ ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಲಾಸ್ಟಿಗೆ ಮೊಟ್ಟೆ ಎಲ್ಲ ಹಾಕಿ
ಅದನ್ನು ಕಲಾಯಿಸಿ ಪಿಲಾಯಿಸಿ ಕೊನೆಯಲ್ಲಿ ಒಂದು ಸ್ವಲ್ಪ ಏನಾದ್ರು ಕೊತ್ತಂಬರಿ ಉಳಿದಿರೆ ಹಿಂಗೆ ಉದುರಿಸ್ಕೊಳ್ಳಿ, ಅದನ್ನು ಅನ್ನಕ್ಕೆ